ನಮಸ್ಕಾರ. ನನ್ನ ಹೆಸರು ಮಣಿವೇಲು. ನಾನು ಈ 10 ವರ್ಷದಿಂದ ಟೊಯೋಟಾದಲ್ಲಿ ಕಸ್ಟಮರ್ ಆಗಿದ್ದೀನಿ. ನಾನು ತಗೊಂಡಿದ್ದು ಫಸ್ಟ್ ಕಾರ್ ಬಂದ್ಬಿಟ್ಟು ಇನ್ನೋವಾ ಕ್ರಿಸ್ಟಾ, ಅದರಿಂದ ಮತ್ತೆ ಫಾರ್ಚುನರ್. ಇವಾಗ ಸದ್ಯಕ್ಕೆ ಯೂಸ್ ಮಾಡಿರೋದು ಟೊಯೋಟಾ ಐ ಕ್ರಾಸ್ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನು ಬೆನಿಫಿಟ್ ಅಂದ್ರೆ, ನೀವು ಎಷ್ಟೇ ದೂರ ಚಾಲನೆ ಮಾಡಿದ್ರು ನಿಮಗೆ ಬಾಡಿ ಟೈರ್ಡ್ನೆಸ್ ಗೊತ್ತಾಗಲ್ಲ. ಮತ್ತೆ ಪ್ಯಾಸೆಂಜರ್ ಆಗಲಿ ಡ್ರೈವರ್ ಆಗಲಿ ಒಂದು ಟೈರ್ಡ್ ಫೀಲಿಂಗ್ ಬರೋದಿಲ್ಲ. ಎಲ್ಲಾದ್ರೂ ನಿಲ್ಲಿಸಬೇಕು, ರೆಸ್ಟ್ ತಗೋಬೇಕು ಅಂತ ಫೀಲಿಂಗ್ ಬರೋದಿಲ್ಲ. ಗಾಡಿ ಸ್ಟಾರ್ಟ್ ಮಾಡಿದ್ರೆ ಟಿಲ್ ಎಂಡ್ವರೆಗೂ ಯಾವಾಗ ಮುಟ್ತೀವಿ ಅನ್ನೋದು ಯೋಚನೆ ಬರಲ್ಲ. ನಾವು ಓಡಿಸ್ಬೇಕು ಅಂತಾನೆ ನನಗೆ ಅದೊಂದು ಸಪರೇಟ್ ಒಂದು ಇಂಟ್ರೆಸ್ಟ್ ಬರ್ತಾ ಇದೆ ಅದರಲ್ಲಿ. ಅದರಿಂದಾಗಿ ಇದರ ಯಾವುದೋ ಒಂದು ಫಾಲ್ಟ್ ಬರೋದಿಲ್ಲ. ರೋಡಲ್ಲಿ ಮಧ್ಯ ರೋಡಲ್ಲಿ ನಿಲ್ಲೋದಾಗ್ಲಿ ಏನೂ ಒಂದು ಫೀಲ್ ಬರೋದಿಲ್ಲ. ಗಾಡಿ ಏನಾದರೂ ಹೆಚ್ಚು ಕಮ್ಮಿ ರೋಡಲ್ಲಿ ಸ್ಟಾಪ್ ಆಗಬೇಕು ಅಂತ ರೀತಿ ಬಂದ್ರೂ ಮ್ಯಾನೇಜ್ ಮಾಡಿ ತಗೊಂಡ್ಬರ್ಬೋದು. ಫಸ್ಟ್. ಸೆಕೆಂಡ್ ಏನಪ್ಪ ಅಂದ್ರೆ, ಇಲ್ಲಿ ನಮ್ಮ ಸರ್ವಿಸ್ ಬಂದಾಗ ಸರ್ವಿಸ್ ಬರ್ತೀವಲ್ಲ, ಅಲ್ಲಿ ಎಲ್ಲರೂ ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ. ಏನಾದ್ರು ಒಂದು ಪ್ರಾಬ್ಲಮ್ ಆಗಲಿ, ಸರಿ ಸರ್ ಇಲ್ಲ ಅದು ಹಾಗೆ ಬರ್ತದೆ, ನೀವು ಕಂಟಿನ್ಯೂ ಮಾಡಿ ಅಂತದ್ದು ಯಾರು ಹೇಳೋದಿಲ್ಲ. ಹೌದಾ ಸರ್, ಸರಿ ಆಯ್ತು ಮಾಡ್ತೀನಿ ಸರ್, ನೆಕ್ಸ್ಟ್ ಟೈಮ್ ಈ ತರ ಪ್ರಾಬ್ಲಮ್ ಬರೋದಿಲ್ಲ ಅಂತಾನೆ ಮಾತಾಡ್ತಾರೆ ಹೊತ್ತು ಇದೇ ಪ್ರಾಬ್ಲಮ್ ನೆಕ್ಸ್ಟ್ ಬರ್ತದೆ, ನೋಡೋಣ ಸರ್, ಟ್ರೈ ಮಾಡಿ, ನೀವು ಯೂಸ್ ಮಾಡಿ ಅಂತದಾಗಲ್ಲ. ಒನ್ ಟೈಮ್ ಕಂಪ್ಲೇಂಟ್ ಅಂತ ಬಂದ್ಮೇಲೆ ಅವ್ರ ಹತ್ರ ತಂದು ತೋರಿಸ್ತೀವಲ್ಲ, ಸಡನ್ ಅಂತ ಅದು ಪ್ರಾಬ್ಲಮ್ ಅಲ್ಲಿಗೆ ಸಾಲ್ವ್ ಆಗುತ್ತೆ. ಇನ್ನು ಹೆಚ್ಚು ಅದ್ರ ಬಗ್ಗೆ ಹೇಳ್ಬೇಕಂದ್ರೆ, ನನಗೆ ಬಂದು 100% ಲೈಕ್ ಆಗಿದೆ. ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಈ 10 ವರ್ಷದಿಂದ ಈ ತರ ಟೊಯೋಟಾದಲ್ಲೇ ಕಸ್ಟಮರ್ ಆಗಿದ್ದು, ಅದೇ ಕಾರಣ ಯೂಸ್ ಮಾಡಿ ಅದ್ರ ಬಗ್ಗೆ ಫೀಡ್ಬ್ಯಾಕ್ ಕೊಡ್ಬೇಕಂದ್ರೆ 100 ಔಟ್ ಆಫ್ 100 ಕೊಡ್ತೀನಿ ನಾನು. ಥ್ಯಾಂಕ್ ಯು.